ಕೈಲಾಸ ಪರ್ವತವು ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರಹಸ್ಯಮಯವಾಗಿದೆ. ಈ ಒಂದು ಪರ್ವತಕ್ಕೆ ಹಲವಾರು ರಹಸ್ಯಗಳು ಹಬ್ಬಿಕೊಂಡಿವೆ. ಒಂದು ರಹಸ್ಯವೇನೆಂದರೆ ಇಲ್ಲಿಯ ತನಕ ಯಾರೊಬ್ಬರೂ ಕೂಡ ಈ ಪರ್ವತವನ್ನು ಏರಲು ಸಾಧ್ಯವಾಗಿಲ್ಲ. ಸಾಮಾನ್ಯವಾಗಿ ಕೈಲಾಸ ಪರ್ವತದ ಎತ್ತರ 6680 ಮೀಟರ್ ಆಗಿದೆ ಮತ್ತು ಇದನ್ನು ಏರುವುದು ಅಸಾಧ್ಯ ಅಂತಲೂ ಹೇಳ್ತಾರೆ. ಈಗ ಕಾನ್ಫರೆನ್ಸಿ ಥಿಯರಿಯ ಪ್ರಕಾರ ಕೈಲಾಸ ಪರ್ವತದ ಒಳಗಡೆ ಗುಹೆ ಇರಬಹುದು ಅಂತ ಹೇಳ್ತಾರೆ. ಮೊದಲು ಕೂಡ ವಿಜ್ಞಾನಿಗಳು ತಮ್ಮ ರಿಸರ್ಚ್ನಲ್ಲಿ ಕಂಡುಹಿಡಿದಿದ್ದು ಈ ಪರ್ವತವು ತುಂಬ ರೇಡಿಯೇಷನ್ ಆಕ್ಟಿವ್ ಆಗಿದೆ ಅಂತಾರೆ. ಈ ರೇಡಿಯೋ ಆಕ್ಟಿವಿಟಿ 4 ದಿಕ್ಕಿನಲ್ಲೂ ಸಮಾನವಾಗಿದೆ ಮತ್ತು ನಮ್ಮ ಧರ್ಮದಲ್ಲಿ ಕೈಲಾಸ ಪರ್ವತವನ್ನು ಎಲ್ಲದಕ್ಕಿಂತ ಪವಿತ್ರ ಅಂತಲೂ ಕರೆಯುತ್ತಾರೆ. ವೇದಗಳಲ್ಲೂ ಹೇಳುವ ಪ್ರಕಾರ ಕೈಲಾಸ ಪರ್ವತದಲ್ಲಿ ಯಾವ ಅಪವಿತ್ರ ಆತ್ಮವು ಹೋಗಲು ಸಾಧ್ಯವಿಲ್ಲ ಅಂತಲೂ ಹೇಳ್ತಾರೆ. ಇಲ್ಲಿ ಶಿವನ ವಾಸವಿದೆ. ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಇದು ಪ್ರಾಕೃತಿಕವಲ್ಲ, ಇದನ್ನು ನಿರ್ಮಾಣ ಮಾಡಲಾಗಿದೆ ಅಂತಾರೆ. ಅಂದರೆ ಪಿರಮಿಡ್ ರೀತಿ ಇದನ್ನು ಕಟ್ಟಲಾಗಿದೆ ಅಂತಾರೆ. ಈಜಿಪ್ಟ್ನಲ್ಲಿ ಪಿರಮಿಡ್ ಒಳಗಡೆ ಗುಹೆಗಳಿವೆ, ಅಲ್ಲಿ ಕೆಲವು ಮೂರ್ತಿಗಳನ್ನು ಇಡಲಾಗಿದೆ. ಈ ಪರ್ವತವು ತುಂಬಾ ಪುರಾತನ ಕಾಲದಿಂದ ಇದೆ. ನಮ್ಮ ವೇದಗಳಲ್ಲೂ ಕೂಡ ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರ ಅಂತಲೂ ಕರೆದಿದ್ದಾರೆ. ಹಾಗೆಯೇ ಭೂಮಿಯ ನಕ್ಷೆಯಲ್ಲೂ ಕೂಡ ಇದು ಭೂಮಧ್ಯೆ ಇದೆ. ಒಬ್ಬ ರಷ್ಯಾದ ಪ್ರೊಫೆಸರ್ ಹೇಳುವ ಪ್ರಕಾರ ಈ ಪರ್ವತದ ಒಳಗಡೆ ಒಂದು ದೊಡ್ಡದಾದ ಊರು ಜನರು ವಾಸವಾಗಿರ್ಬೋದು ಅಂತಾರೆ. ಒಳ್ಳೆಯ ಜನರು ವಾಸವಿರಬಹುದು ಅಂತಾರೆ. ಈ ಪರ್ವತವನ್ನು ಪುರಾತನ ಕಾಲದಲ್ಲಿಯೇ ನಿರ್ಮಿಸಿರಬಹುದು. ಆ ಪ್ರೊಫೆಸರ್ ಹೇಳುವ ಪ್ರಕಾರ ಈ ಪರ್ವತದ ಗುಹೆಯ ಒಳಗಡೆ ಹೋಗಲು ದಾರಿ ಈ ಪರ್ವತದ ಮೇಲೆ ಇರಬಹುದು ಅಂತ. ಆ ಸ್ಥಳಕ್ಕೆ ಹೋಗಲು ತುಂಬಾ ಕಷ್ಟವಾಗಿದೆ. ನಮ್ಮ ವೇದಗಳಲ್ಲಿ ಹೇಳುವ ಪ್ರಕಾರ ಕೇವಲ ಶುದ್ಧ ಆತ್ಮಗಳು ಮಾತ್ರ ಈ ಪರ್ವತವನ್ನು ತಲುಪಬಹುದಂತೆ ಮತ್ತು ಕೈಲಾಸ ಪರ್ವತವನ್ನು ತಲುಪಿದ ನಂತರ ಸ್ವರ್ಗದ ದಾರಿ ತೆರೆದು ಬಿಡುತ್ತದೆ ಅಂತಾರೆ. ಕೊನೆಯದಾಗಿ ನಮ್ಮನ್ನು ಕಾಡುವ ಪ್ರಶ್ನೆ ಏನೆಂದರೆ ಕೈಲಾಸ ಪರ್ವತದ ಒಳಗಡೆ ಒಳ್ಳೆಯ ಜನರು ವಾಸವಾಗಿದ್ದಾರಾ ಅಂತ ಆ ಪರ್ವತವೇ ಉತ್ತರ ನೀಡಬಲ್ಲದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ಕಾಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕದಂಬ ಟಿವಿ ಯೂಟ್ಯೂಬ್ ಚಾನಲ್ನ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.